ಅಂಧ ಮಕ್ಕಳಿಗೊಂದು ಆಶಾ ಕಿರಣ. ದಾವಣಗೆರೆಯಲ್ಲೊಂದು ಸ್ಫೂರ್ತಿ ಸಂಸ್ಥೆ. ಇದೇನು ಈ ಮಕ್ಕಳು ಈ ಥರ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಈ ಮಕ್ಕಳು ಅಂಧ ಮಕ್ಕಳು, ಹುಟ್ಟು ತರದಿಂದಲೇ ಕಣ್ಣಿಲ್ಲದೆ ಇರತಕ್ಕಂತಹ ಮಕ್ಕಳು. ಇವರೆಲ್ಲ ಪದವೀಧರರು. ಕಣ್ಣಿಲ್ಲದೇ ಇದ್ರನಂತೆ ಅವ್ರದ್ದೇ ಸಾಮ್ರಾಜ್ಯ. ಇಲ್ಲಿ ನೋಡಿ, ದಾವಣಗೆರೆ ದೇವರಾಜ ಲೇಔಟ್ ಎ ಬ್ಲಾಕ್ನಲ್ಲಿ ಒಂದು ಸ್ಫೂರ್ತಿ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಈ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ 6 ತಿಂಗಳಿಗೆ ಒಂದು ಬ್ಯಾಚ್ರಂಗೆ ಕಂಪ್ಯೂಟರ್ ತರಬೇತಿನ ಕೊಡ್ತಾರೆ. ಆ ತರಬೇತಿ ಮುಗಿಸ್ಕೊಂಡು ಕೊನೆ ದಿವಸ ಹೋಗುವಂಥ ದಿವಸ ತುಂಬ ಖುಷಿಯಾಗಿ ಸಂತೋಷವಾಗಿ ಕೊನೆಗೆ ಈ ಶಾಲೆನ ಬಿಟ್ಟೋಗ್ಬೇಕಲ್ಲಪ್ಪ, ಈ ಸಂಸ್ಥೆನ ಬಿಟ್ಟೋಗ್ಬೇಕಲ್ಲಪ್ಪ ಅಂತ ತುಂಬ ಫೀಲ್ ಮಾಡಿಕೊಂಡು ಮಕ್ಕಳು ಹೊರಟರು. ಇದು ಕೊನೆಯ ದಿವಸದ ಕಾರ್ಯಕ್ರಮ. Closure day and community project presentation. First, I would like to welcome Rupa Nayak sir, founder of Spurti organization. Welcome to our program. Good afternoon everyone. I am Suman. I am here to share my 6-month experience at Spurti during the pursuing foundation course in computer and employability. So first thing, I would like to thank my all trainers. First thing, I would like to thank my all trainers and Spurti teaching and non-teaching staff. So coming to the digital and coming to the computer sector, computer training. So in that training we learned a lot of topics like Excel, PowerPoint and Word. These are very important topics to us. Now guests are flowing the water for the bird. Yeah guys, give big round of applause. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಯುವ ಸರ್ ಅವರೇ, ರೂಪನಾಯಕ್ ಸರ್ ಅವರೇ, ವಿರೂಪಾಕ್ಷಪ್ಪ ಸರ್ ಅವರೇ, ನಮಸ್ತೆ ಹೇಳ್ತೀರೇನು? ಜೋರಾಗಿ ಹೇಳಿ ನೋಡೋಣ. ನಮಸ್ತೆ. ಥ್ಯಾಂಕ್ ಯು. ಕ್ಷಮೆ ಇರಲಿ, ಬೆಳಗ್ಗೆಯಿಂದ ಕಾಯಿಸಿದ್ದೀನಿ. ನಮ್ಮ ರೂಪನಾಯಕ್ ಸರ್ ಫೋನ್ ಮಾಡಿದ್ರು, ಇಲ್ಲ ಸರ್ ನನ್ನ ಮೀಟಿಂಗ್ ಇದೆ, ನಾನು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದೆ. ಆದರೂ ಮಧ್ಯಾಹ್ನ ಬರೋಕ್ಕಾಗಲಿಲ್ಲ. ಅದು ಏನೋ ಗೊತ್ತಿಲ್ಲ. ನಾನು 3 ಜನ ಅತಿಥಿಗಳು ಬೇರೆ ಬೇರೆ ವಿಭಿನ್ನವಾಗಿರುವಂಥವ್ರು. ರಾಮಭವಿ ಸರ್ ಕಳೆದ 15 ವರ್ಷದಿಂದ ಸ್ಫೂರ್ತಿಯೊಟ್ಟಿಗೆ ಬೇರೆ ಬೇರೆ ಕೆಲಸ ಮಾಡಿದ್ದನ್ನು ನೋಡಿದ್ದಾರೆ, ಕಂಡಿದ್ದಾರೆ, ಹತ್ತಿರದಿಂದ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ವೇದಿಕೆಯಲ್ಲಿರುವಂಥ ರಾಮಭವಿ ಸರ್ ಅವರೇ. ಹಾಗೆ ವಿಶೇಷವಾಗಿ ಇಡೀ ಒಂದು 4 ಜಿಲ್ಲೆಯಲ್ಲಿ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತರಾಗಿ ಬಳ್ಳಾರಿ ವಿಭಾಗ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ ಮತ್ತು ಶಿವಮೊಗ್ಗ ಸರ್, ವಿಜಯನಗರ, 4 ಜಿಲ್ಲೆಯಲ್ಲಿ ಅವರು ಕಮಿಷನರ್ ಆಗಿ ಕೆಲಸ ಮಾಡ್ತಿರುವಂಥದ್ದು. ಅವರು ಕಾರ್ಮಿಕರ ಹಕ್ಕುಗಳಿಗಾಗಿ ಕೆಲಸ ಮಾಡ್ತಾರೆ. ಇನ್ನೊಬ್ಬರು ಗೆಳೆಯರು ನಮಗೆ ಪತ್ರಕರ್ತರು ಮತ್ತು ನಮ್ಮ ಜೊತೆಗೆ ಯಾವಾಗಲೂ ಸದಾ ನಮ್ಮ ಪ್ರತಿಯೊಂದು ಕ್ಷೇತ್ರಕ್ಕೂ ನಮ್ಮ ಸಹಾಯ ಮಾಡ್ತಿರುವಂಥದ್ದು. ಹಾಗೆ ಎಲ್ಲ ಪೋಷಕರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ, ಜೊತೆಗೆ ನಮ್ಮ ಪುಟಾಣಿ ಮಕ್ಕಳೇ, 2 ಬ್ಯಾಚಿನ ಮಕ್ಕಳೇ. ಸ್ಫೂರ್ತಿ 2 ಹಂತದ್ದು. ಮತ್ತು ನಮ್ಮ ಗ್ರಾಮ ಪಂಚಾಯತಿ ರಾಹುಲ್ ಸರ್ ಮತ್ತು ನಮ್ಮ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಅವಿನಾಶ್ ಸರ್ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. 25 ವರ್ಷದಿಂದ ಇದೇ ವಾರ್ಡಲ್ಲಿ ಇದ್ದೀನಿ. ನಾನು ನೋಡ್ತಾ ಇರ್ತೀನಿ ಪ್ರತಿನಿತ್ಯ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಕಣ್ಣು ಇಲ್ಲದೆ ಇರೋರು ಕುರುಡರಲ್ಲ, ನಾವು ಕಣ್ಣಿರೋರು ನಿಜವಾದ ಕುರುಡರು.